ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಕೆಲವೊಂದು ಊರುಗಳನ್ನು ಹೆಸರುಗಳ ಬಗ್ಗೆ ತಿಳ್ಕೊಂಡು ಬರೋಣ. ಒಂದು ವಾಕ್ಯನೂ ಕೊಟ್ಟಿರ್ತೀನಿ ಮತ್ತು ಪದಗಳ ನಾನಾರ್ಥನೂ ಕೂಡ ಇರ್ತವೆ. ನಿಮಗೆ ಗೊತ್ತೇ ಆಗ್ಬಿಡುತ್ತೆ ಈ ಊರು ಯಾವುದು ಅಂತ. ಆದಷ್ಟು ಉತ್ತರವನ್ನು ಕಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಊರು ಯಾವುದು ಅಂತ ನೋಡೋಣ. ನೋಡಿ, ನವೀನವಾದ ಕೋಟೆ. ಇದೊಂದು ಊರಾಗುತ್ತೆ. ಯಾವುದಾಗುತ್ತೆ ನೋಡಿ, ಯೋಚನೆ ಮಾಡಿ. ಇದಕ್ಕೆ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹೊಸಕೋಟೆ. ನವೀನ ಅಂದರೆ ಹೊಸ ಕೋಟೆ ಅಲ್ವಾ. ಇನ್ನು ಎರಡನೆಯದು ರಘುಕುಲ ತಿಲಕನ ನಗರ. ಏನಾಗಿರ್ಬೋದು? ರಘುಕುಲ ತಿಲಕ ಅಂದರೆ ಯಾರ್ರೀ ಗೊತ್ತಲ್ವಾ ನಮಗೆ? ರಘುಕುಲ ತಿಲಕ ಅಂದರೆ ಶ್ರೀರಾಮ. ಅಂದರೆ ಈ ಊರಿನ ಹೆಸರು ಏನಾಗಿರುತ್ತೆ? ರಾಮನಗರ. ಸರಿಯಾದ ಉತ್ತರ ಆಗಿದೆ ರಾಮನಗರ. ಉತ್ತರ ಗೊತ್ತಾದರೆ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಬನ್ನಿ ಮೂರನೇದು ಬಂಗಾರಪುರ. ಏನ್ರಿ ಇದು? ಬಂಗಾರ ಅಂದರೆ ಏನು? ಅರ್ಥ ನಾನಾರ್ಥ ಸುಮಾರು ಕೊಡ್ತದೆ. ಬಂಗಾರ ಅಂದರೆ ಸ್ವರ್ಣ ಆಗಿರುತ್ತೆ, ಕನಕಪುರ ಆಗಿರುತ್ತೆ. ಕನಕಪುರ ಅಂದರೆ ಒಂದು ಊರಾಗುತ್ತಲ್ವಾ. ಸರಿಯಾದ ಉತ್ತರ ಏನ್ರಿ? ಕನಕಪುರ. ನೋಡಿ, ಇದು ತುಂಬ ಸರಳವಾದಂತಹ ಒಂದು ಊರಾಗಿದೆ. ಹಾಗೆ ನಿಮಗೆ ಊರಿನ ಹೆಸರು ಗೊತ್ತಾದರೆ ಕಮೆಂಟ್ ಮಾಡ್ತಾ ಹೋಗಿ. ಬನ್ನಿ ನಾಲ್ಕನೇದೊಂದು ನೋಡೋಣ. ಜಿಗಿಯುವ ಹಳ್ಳಿ. ಏನ್ರಿ ಇದು? ಜಿಗಿತಾ ಇದೆ ಹಳ್ಳಿ. ಜಿಗಿಯುವ ಅಂದರೆ ಇದಕ್ಕೆ ಏನಂತ ಒಂದು ಶಬ್ದ ನಾನಾರ್ಥ ಸಿಗುತ್ತೆ ನಿಮಗೆ. ಜಿಗಿ ಅಂದರೆ ಏನಾಗುತ್ತೆ? ಹಾರು ಹಳ್ಳಿ ಅಂದರೆ ಸರಿಯಾದ ಉತ್ತರ ಆಗಿದೆ. ಏನು? ಹಾರೋ ಹಳ್ಳಿ. ನೋಡಿ, ಇದೇ ರೀತಿ ಸರಳವಾದ ಒಂದು ಊರುಗಳು ಇರ್ತವೆ. ಬನ್ನಿ ಐದನೇದು ಊಟ ಮಾಡುವ ಪುರ. ಊಟ ಮಾಡುವುದಂದರೆ ಏನ್ರಿ? ಊಟ ಮಾಡೋದು, ಕೂತ್ಕೊಂಡು ಊಟ ಮಾಡೋದು ಅಂದರೆ ಇದನ್ನು ನಾವು ಹಿಂದಿಯಲ್ಲಿನೂ ಹೇಳ್ಬೋದು, ಬೇರೆ ಒಂದು ಭಾಷೆಯಲ್ಲೂ ಹೇಳ್ಬೋದು. ಊಟ ಮಾಡುವುದಂದರೆ ಖಾನಾಪುರ ಅಲ್ವಾ. ಸರಿಯಾದ ಉತ್ತರ ಆಗಿದೆ ಏನು? ಖಾನಾಪುರ. ನೋಡಿ, ಹೀಗೆ ಇದೇ ರೀತಿ ಸರಳವಾದಂತಹ ಊರುಗಳ ಹೆಸರಿರ್ತವೆ. ಬನ್ನಿ ಆರನೇದು ನಂದಿ ಕಲ್ಯಾಣ. ಇದೊಂದು ಕೂಡ ಊರಾಗಿದೆ. ನಂದಿ ಅಂದರೆ ಏನು ಅರ್ಥ ಸಿಗುತ್ತೆ ನಮಗೆ? ನಂದಿ ಅಂದರೆ ಒಂದು ಬಸವ ಅಲ್ವ, ಬಸವ. ಅದೇ ರೀತಿ ಬಸವ ಕಲ್ಯಾಣ ಸರಿಯಾದ ಉತ್ತರ ಅಲ್ವಾ. ಊರಿನ ಹೆಸರು ಬಸವ ಕಲ್ಯಾಣ. ಗೊತ್ತಲ್ವಾ ನಿಮಗೆ? ಬಸವ ಕಲ್ಯಾಣ ಅನ್ನೋದೊಂದು ಊರು. ಇದೇ ರೀತಿ ಸರಳವಾದಂತಹ ಅದು ಅಗದಿ ಈಸಿ ಒಂದು ಊರುಗಳ ಹೆಸರಿರ್ತವೆ. ಬನ್ನಿ ಏಳನೇದು ಪದ್ಮನಗರ. ಪದ್ಮ ಅಂದರೆ ಏನು? ಸರಿಯಾದ ಉತ್ತರ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದರ ಅರ್ಥ ಪದ್ಮ ನಾನಾರ್ಥ. ಪದ್ಮ ಅಂದರೆ ಕಮಲ. ಸರಿಯಾದ ಉತ್ತರ ಏನ್ರಿ? ಕಮಲ. ಪದ್ಮದ ಅರ್ಥ ಕಮಲ. ನಗರ ಕಮಲನಗರ. ಸರಿಯಾದ ಉತ್ತರ ಕಮಲನಗರ. ಇದೇ ರೀತಿ ಇರ್ತವೆ. ಇನ್ನು ಎಂಟನೇದು ಮಾಂಗಲ್ಯ ಕೋಟೆ. ನೋಡಿ, ಮಾಂಗಲ್ಯ ಅಂದರೆ ಏನು? ಅದಕ್ಕೂ ಕೂಡ ಸರಿಯಾಗಿ ಸುಮಾರು ನಾನಾ ಅರ್ಥಗಳಿದ್ದಾವೆ. ಮಾಂಗಲ್ಯ ಅಂದರೆ ತಾಳಿ, ಕೋಟೆ. ಸರಿಯಾದ ಉತ್ತರ ತಾಳಿ ಕೋಟೆ. ಇನ್ನು ಒಂಬತ್ತನೇದು ಯಲ್ಲಮ್ಮನ ಮಗ ಪುರ. ಯಲ್ಲಮ್ಮನ ಮಗ ಯಾರ್ರೀ ಗೊತ್ತಾ ನಿಮಗೆ? ಗೊತ್ತು ಅನ್ಕೋತೀನಿ. ಉತ್ತರ ಗೊತ್ತಾದರೆ ಕಮೆಂಟ್ ಮಾಡ್ತಾ ಹೋಗಿ. ಸರಿಯಾದ ಉತ್ತರ ಯಲ್ಲಮ್ಮನ ಮಗ ಅಂದರೆ ಪರಶುರಾಮಪುರ ಊರಿನ ಹೆಸರು. ಇನ್ನು ಹತ್ತನೇದು ರುಕೋದರ ಜಲಧಿ. ರುಕೋದರ ಅಂದರೆ ಯಾರು ನಿಮಗೆ ಗೊತ್ತಾ? ಇದು ಇತಿಹಾಸದ ಮಹಾಭಾರತದಲ್ಲಿ ಬರ್ತದೆ. ರುಕೋದರ ಅಂದರೆ ಭೀಮನ ಹೆಸರು. ಆ ಜಲಧಿ ಅಂದರೆ ಸಮುದ್ರ, ಭೀಮ ಸಮುದ್ರ. 11ನೇದು ಕಚ್ಚಾಡೂರು. ನೋಡಿ, ಊರಿನ ಹೆಸರಲ್ಲಿ ಕಚ್ಚಾಡೋ ಊರು ಅಂತ ಇದೆ. ಈ ಊರು ಗೊತ್ತಾಗಿರ್ಬೋದು. ಕಚ್ಚಾಡೋ ಅಂದರೆ ಜಗಳಾಡೋದು. ಯಾವುದು ಊರು? ಯೋಚನೆ ಮಾಡಿ. ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ಸಿಗುತ್ತಾರೆ ಸ್ನೇಹಿತರೆ. ಕಚ್ಚಾಡೋರವರಂದರೆ ಜಗಳೂರು. ಸರಿಯಾದ ಉತ್ತರ ಜಗಳೂರು. ಇನ್ನು 12ನೇದು ಮನುಷ್ಯಗುಂದ. ಮನುಷ್ಯನಿಗೆ ಸುಮಾರು ಒಂದು ಅರ್ಥ ಕೊಡುವಂಥ ಪದಗಳಿದ್ದಾವೆ. ಮನುಷ್ಯ, ನರ, ಮಾನವ. ಇದಕ್ಕೆ ಯಾವುದು ಹೋಲಿಕೆ ಆಗುತ್ತೆ ನೋಡಿ? ಮಾನವ ಗುಂದ ಆಗಲ್ಲ. ನರಗುಂದ ಅಂತ ಊರಾಗುತ್ತೆ. ಸರಿಯಾದ ಉತ್ತರ ನರಗುಂದ. ಇನ್ನು 13ನೇದು ಪೊಟ್ಯಾಟೋ ಅಂದರೆ ಏನ್ರಿ ಕನ್ನಡದ ಅರ್ಥ? ಆಲೂಗಡ್ಡೆ, ಆಲೂರು. ಗೊತ್ತಲ್ವಾ? ಸರಿಯಾದ ಉತ್ತರ ಆಲೂರು ಅಂತ ಒಂದು ಊರು ಇದೆ ಅದರ ಅರ್ಥ. ಸರಿಯಾದ ಊರು ಆಲೂರು. ಇನ್ನು 14ನೇದು ಗಣೇಶನ ತಾಯಿ ಬಿದನೂರು. ಗಣೇಶನ ತಾಯಿ ಯಾರು ನಮಗೆ ಗೊತ್ತಲ್ವಾ? ಗಣೇಶನ ತಾಯಿ ಗೌರಿ ಬಿದನೂರು ಅಲ್ವಾ. ಸರಿಯಾದ ಉತ್ತರ ಗೌರಿ ಬಿದನೂರು. ತುಂಬ ಸರಳವಾದಂತಹ ಒಂದು ಊರಾಗಿದೆ.
ಊರಿನ ಹೆಸರು ಗೊತ್ತಾದರೆ ಕಮೆಂಟ್ ಮಾಡ್ತಾ ಹೋಗಿ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಯವರೆಗೆ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.